ಸ್ನೇಹಿತರೆ ನಮಸ್ಕಾರ. ನೋಡಿ, ನಮ್ಮ ಎದುರುಗಡೆ ಮಸೀದಿ ಇದೆ, ಆ ಕಡೆ RJ ಸ್ಕೂಲ್ ಇದೆ, ಮತ್ತೆ ಜನವಸತಿ ಪ್ರದೇಶ. ಇದು 3-4 ಬಾರಿ ನಾನು ಬಂದು ಕ್ಲೀನ್ ಮಾಡಿಸಿ, ನಾನು ಸ್ವತಃ ಕ್ಲೀನ್ ಮಾಡಿ ಎಲ್ಲ ಸ್ವಚ್ಛ ಮಾಡಿದ್ದೆ. ಬನ್ನಿ ಇಲ್ಲಿ ತೋರಿಸ್ತೀನಿ. ನೋಡಿ, ಇವನು ನನ್ನ ಮಗ. ನಾನು ಇವ್ರಿಗೆ ಒಳ್ಳೆ ಶಿಕ್ಷಣ ಕೊಡ್ಬೋದು, ಒಳ್ಳೆ ಜೀವನ ಕೊಡ್ಬೋದು. ಆದ್ರೆ ಪರಿಸರ ವಾತಾವರಣ ಸ್ವಚ್ಛ ಇಲ್ಲ ಅಂದ್ರೆ ಆರೋಗ್ಯಕರ ಬದುಕು ಕೊಡಕ್ಕಾಗಲ್ಲ. ನಮ್ಮ ಮುಂದಿನ ಮಕ್ಕಳು, ನಮ್ಮ ಮುಂದಿನ ಭವಿಷ್ಯ, ಅವ್ರಿಗೋಸ್ಕರ ನಾವು ನಮ್ಮ ವಾತಾವರಣ, ನಮ್ಮ ಪರಿಸರನ ಸ್ವಚ್ಛವಾಗಿಟ್ಕೋಬೇಕು. ನೋಡಿ, ಸರ್ಕಾರದಿಂದ ಇವ್ರಿಗೆಲ್ಲ ಅಪಾರ್ಟ್ಮೆಂಟ್ಗಳು ಕಟ್ಕೊಟ್ಟವ್ರೆ. ನೋಡಿ, ಅಲ್ಲಿಂದ ಕಸ ಎಸೆಯೋದು, ಗಿಡ ಹುಟ್ಟಿ ಮರವಾಗಿ ಬೆಳೆದಿದೆ. ಪೈಪ್ಗಳು ಡ್ಯಾಮೇಜ್ ಆಗಿ ನೋಡಿ, ಅಲ್ಲಿ ಗಲೀಜ್ ನೀರು. ನಾನು ಇದು ತಪ್ಪು ಸರಿ ಅಂತ ಮಾತಾಡ್ತಾ ಇಲ್ಲ. ಅವ್ರದ್ದು ತಪ್ಪು, ಇವ್ರದ್ದು ಸರಿ, ಅದೆಲ್ಲ ಮುಖ್ಯ. ಆದ್ರೆ ಸಮಸ್ಯೆ ಮುಕ್ತ ಸಮಾಜ, ಸ್ವಚ್ಛ ಸಮಾಜ ನಿರ್ಮಾಣ ಮಾಡಬೇಕು. ಅದಕ್ಕೆ ತಪ್ಪು ಮಾಡೋರು ಯಾರು, ಅವರಿಗೆ ದಂಡ ಹಾಕುವಂತ ಅಧಿಕಾರ ಪಾಲಿಕೆ ಅವ್ರಿಗಿದೆ. ನೀವು ದಂಡ ಹಾಕ್ತಿರೋ, ಪರಿಹಾರ ತರ್ತಿರೋ, ವಾತಾವರಣ ಸ್ವಚ್ಛ ಮಾಡಿ. ಯಾಕಂದ್ರೆ ಸೊಳ್ಳೆ, ಇನ್ನೊಂದು ಮತ್ತೊಂದು ಬಂದೆ ಡೆಂಗ್ಯೂ, ಮಲೇರಿಯಾ ರೋಗ ಬರುತ್ತೆ. ಬಂದು ನಾವು ಪ್ರಾಥಮಿಕ ಆರೋಗ್ಯದವ್ರು ಮನೆಗೆ ಬಂದು ಸ್ವಚ್ಛತೆ ಬಗ್ಗೆ, ಆರೋಗ್ಯದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಪರಿಸರ ಇದೆಯಲ್ಲ, ಇದ್ರ ಪರಿಣಾಮ ಏನೇ ಇದ್ರು ಆರೋಗ್ಯ ಹಾಳಾಗುತ್ತೆ. ಪಾಯಿಂಟ್, ಬೆಳಿಗ್ಗೆ ಬಂದು 1 ಗಂಟೆ 2 ಗಂಟೆ ಶ್ರಮ ಪಟ್ಟಿದ್ದೀನಿ. ಬನ್ನಿ, ಯಾವ ರೀತಿ ಬದಲಾಗಿದೆ ನೋಡಿ. ಇದು ಮುಂಚೆ ಗಲೀಜಿದ್ದಂತಹ ಜಾಗ, ಆಯ್ತಾ? ಇಲ್ಲಿ ಬಂದು ಕಸ ಹಾಕೋದನ್ನ ತಪ್ಪಿಸಿದೀನಿ. ನಾನು ಸಾಕಷ್ಟು ಪರಿಸರನ ಪರಿವರ್ತನೆ ಮಾಡ್ತಾ ಇದ್ದೀನಿ, ಸುಧಾರಣೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಕೇಳ್ಕೊತಾ ಇರೋದು ಪಾಲಿಕೆಯವರಿಗೆ, ನನಗೆ ಎಲ್ಲಾದ್ರೂ ನಿಮ್ಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಸಹಕಾರ ಕೊಡಿ. ಅದನ್ನ ನಿಂತು ನಾನು ಜೊತೆಗೂಡಿ ಪರಿವರ್ತನೆ ತರ್ತೀನಿ. ಅದರ ಫಲಿತಾಂಶ ನಿಮ್ ಕಣ್ಮುಂದೆನೇ ಇದೆ. ಮತ್ತೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ, ನಾವು ಹೇಳೋದು ಎಷ್ಟು ಚಂದ ಹೇಳ್ತೀವೋ ಮಾಡೋದು ಅಷ್ಟೇ ಚಂದವಾಗಿ ಮಾಡಬೇಕು. ನಮ್ಮ ಮನೆಯಿಂದ ಕಸ ಹೊರಗೋದ್ರೆ ಸಾಕಾ? ನಮ್ಮ ಪರಿಸರ, ನಮ್ಮ ವಾತಾವರಣ ಗಲೀಜಾಗಿರ್ಬೇಕಾ? ಶಾಲೆಯಲ್ಲಿ ಮಕ್ಕಳು ಕಲಿತಾ ಇದಾರೆ, ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತೀವಿ. ಇಸ್ಲಾಂ ಧರ್ಮದಲ್ಲಿ ಸ್ವಚ್ಛತೆ ಒಂದು ಅವಿಭಾಜ್ಯ ಅಂಗ. ಸ್ವಚ್ಛತೆ ಅರ್ಧ ಈಮಾನ್ ಅಂತ ಹೇಳ್ತೀವಿ ನಾವು. ಆ ನಿಟ್ಟಿನಲ್ಲಿ ನಾವು ವಾಸ್ತವವಾಗಿ ಅಂತಹ ವಾತಾವರಣದಲ್ಲಿ, ಅಂತ ಪರಿಸರಲ್ಲಿ ಬದುಕೋದು ನಮ್ಮ ಹಕ್ಕು. ಇಂಥ ಮಕ್ಕಳಿಗೆ ಆ ತರ ಪರಿಸರ ಕೊಡ್ಬೇಕಾಗಿರೋದು ನಮ್ ಜವಾಬ್ದಾರಿ, ಆಯ್ತಾ? ಇವ್ನು ನನ್ನ ಮಗ, ನಾನು ಇವನ್ಗೆ ಕಲಿಸ್ದಂತೆ ಇವ್ನು ಕಲಿತಾನೆ. ಕಸ ಹಾಕೋದನ್ನ ಇವ್ನು ಮುಂದೆ ಬಂದು ನಾನು ಕಸ ಹಾಕಿದ್ರೆ ಪರಿಸರದಲ್ಲಿ ಇವನು ಮುಂದುವರಿಸ್ತಾನೆ. ಹಾಗಾಗಿ ಸ್ವಚ್ಛ ವಾತಾವರಣ ಇವ್ರಿಗೆಲ್ಲ ಅರಿವು ತರಬೇಕು, ಇವ್ರಿಗೆ ಅದನ್ನ ಮೂಡಿಸ್ಬೇಕು, ಜಾಗೃತಿ ಅಂದ್ರೆ. ನೋಡಿ, ಇವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಇವತ್ತು ಇವರೆಲ್ಲ ತಮಾಷೆ ಮಾಡ್ತಾ ಇರ್ಬೋದು, ಮುಂದೆ ಇವ್ರಿಗೆಲ್ಲ ಒಂದು ಜವಾಬ್ದಾರಿ ಅಂತ ಬಂದಾಗ ಗೊತ್ತಾಗುತ್ತೆ. ನಾನು ಹೇಳ್ತಾ ಇರೋದು, ನಮ್ಮ ವಾತಾವರಣ ಸ್ವಚ್ಛವಾಗಿರ್ಲಿ, ಆರೋಗ್ಯಕರ ಬದುಕು ಪ್ರತಿಯೊಬ್ಬರ ಹಕ್ಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಪಡೋಣ. ಸಾರ್ವಜನಿಕ ಸ್ಥಳಗಳನ್ನ, ನಮ್ಮ ರಸ್ತೆಗಳನ್ನ ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋಣ. ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತ ಭಾವಿಸೋಣ. ಧನ್ಯವಾದಗಳು.